ಮೊದಲನೇ ವರ್ಷ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ ಎರಡನೆಯ ಪಾಠ ರಾಜ್ಯ. ಈ ರಾಜ್ಯ ಅನ್ನೋದು ಹೇಗೆ ಹುಟ್ಟುಕೊಳ್ತು, ಈ ರಾಜ್ಯ ಹುಟ್ಟೋಕೆ ಹಿಂದೆ ಇದ್ದಂತ ಹಿನ್ನೆಲೆಗಳು, ಅಂತ ಯಾವ ಸಂದರ್ಭಗಳು ಕೂಡಿದ್ವು ಈ ರಾಜ್ಯ ಹುಟ್ಟುಕೊಳ್ಳಿಕ್ಕೆ. ಈ ರಾಜ್ಯ ಅನ್ನೋದು ಇರದೇ ಇದ್ರೆ ಏನಾಗ್ತದೆ? ಒಂದು ರಾಜ್ಯ ಅನ್ನೋದು ಇಲ್ಲ ಅಂತಂದ್ರೆ ನಾವ್ ಏನಾಗ್ತೀವಿ, ನಮ್ಮ ಮಾನವ ಸಮಾಜ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಕಲಿತೀವಿ. ಈ ರಾಜ್ಯ ನಿರ್ಮಾಣ ಆಗೋಕ್ಕಿಂತಲೂ ಮುಂಚಿತವಾಗಿ ಮನುಷ್ಯ ಅರಣ್ಯದ ಬದುಕನ್ನ ನಡೆಸ್ತಾ ಇದ್ದ. ಮೊದಲಿಗೆ ತಾನು ಒಂಟಿಯಾಗಿ ಕಾಡಿನಲ್ಲಿ ಅಲೆದಾಡ್ತಾ ಇದ್ದ. ಆತನಿಗೆ ಬಟ್ಟೆಯನ್ನ ಹಾಕೋಬೇಕು, ಬಟ್ಟೆಯ ಬಳಕೆ ಇವೆಲ್ಲವೂ ಏನೂ ಗೊತ್ತಿರಲಿಲ್ಲ. ಆತ ಬರಿಮೈಯಲ್ಲಿ ನಗ್ನನಾಗಿ ಸುತ್ತರಿತಾ ಇದ್ದ. ಏನೋ ಗೆಡ್ಡೆ ಗೆಣಸುಗಳನ್ನ, ಹಣ್ಣು ಕಾಯಿಗಳನ್ನ, ಎಲೆಯನ್ನ ತಿಂತಾ ಇದ್ದ. ಬೆಂಕಿಯ ಬಳಕೆಗೂ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಆದ್ರೆ ಸ್ವಲ್ಪ ದಿನಗಳ ನಂತರ ನಾನು ಒಂಟಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ನನಗೊಬ್ಬ ಸಂಗಾತಿ ಬೇಕು ಅಂತ ಅನಿಸ್ತದ. ಆ ಸಂಗಾತಿಯನ್ನ ತಾನು ತನ್ನ ಮನಸ್ಸಿಗೆ ಸರಿ ಹೊಂದುವ ಸಂಗಾತಿಯನ್ನು ಕೂಡ ಆತ ಆಯ್ಕೆ ಮಾಡಿಕೊಳ್ತಾನೆ. ಆ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ತಾನು ಮತ್ತು ತನ್ನ ಸಂಗಾತಿಯ ಜೊತೆಗೆ ತನ್ನ ಬದುಕನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಸಮಾಜದ ಉಗಮ ಆಗ್ತದೆ. ಕುಟುಂಬವನ್ನ ಸಮಾಜದ ಪ್ರಾಥಮಿಕ ಘಟಕ, ಕುಟುಂಬವನ್ನು ಏನಂತ ಕರೀತಾರೆ? ಸಮಾಜದ ಪ್ರಾಥಮಿಕ ಘಟಕ. ಯಾವುದನ್ನ? ಕುಟುಂಬವನ್ನ ಸಮಾಜದ ಪ್ರಾಥಮಿಕ ಘಟಕ ಅಂತ ಕರೀತಾರೆ. ಆ ಪ್ರಾಥಮಿಕ ಘಟಕದ ಉಗಮ ಆಯ್ತು. ನಾನು ಕುಟುಂಬವನ್ನ ರಚನೆ ಮಾಡಿಕೊಂಡ್ಲೇನೆ ಅವನಿಗೆ ಮಕ್ಕಳ ಜೊತೆ ಕೂಡ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡಿದ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಅಲೆಮಾರಿ ಬದುಕನ್ನ ಏನಂತ ನಡೆಸ್ತಾ ಇದ್ದ. ಆ ಅಲೆಮಾರಿ ಬದುಕಿಗೆ ಬದಲಾಗಿ ತನ್ನ ಕುಟುಂಬವನ್ನ ಒಂದು ಕಡೆ ಸ್ಥಿರವಾಗಿ ನೆಲೆಗೊಳ್ಳಬೇಕು ನಾನು ಅಂತ ಅನಿಸ್ತು. ಅವಾಗ ಸೂಕ್ತವಾದಂತ ಒಂದು ಜಾಗವನ್ನ ಆಯ್ಕೆ ಮಾಡಿಕೊಂಡ. ತಾನು ಇರಲಿಕ್ಕೆ ಒಂದು ವಾಸಸ್ಥಾನವನ್ನು ಮಾಡಿಕೊಂಡ. ಆದ್ರೆ ಕಾಡಿನಲ್ಲಿ ಇವನೊಂದೇ ಕುಟುಂಬ ಒಂದು ಕಡೆ ಜೀವನವನ್ನು ಮಾಡ್ತಾ ಇದ್ದ. ಇದರಿಂದ ಕೂಡ ಬೇಸತ್ತ ಆದ್ಮೇಲೆ 2-3 ಕುಟುಂಬಗಳು ಒಂದೇ ಜಾಗದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಸಮಾಜದ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಅದರ ಸಮಾಜದ ವಿಕಾಸ ಅದು ವಿಸ್ತಾರ ಆಗ್ತಾ ಹೋಯಿತು. ಹೀಗೆ ಒಂದು 10-15 ಮನೆಗಳು ಒಂದೊಂದು ಕಡೆ ಇರಲಿಕ್ಕೆ ಶುರುವಾದವು. ಸ್ವಲ್ಪ ದೂರದಲ್ಲಿ ಇನ್ನೊಂದು ಗುಂಪು ಅಂತ ತಿಂತಾ ಇತ್ತು. ಸ್ವಲ್ಪ ದಿನಗಳಾದ ಮೇಲೆ, ಸ್ವಲ್ಪ ವರ್ಷಗಳಾದ ಮೇಲೆ ಆ ಗುಂಪಿನ ಜೊತೆಗೆ ತಾನು ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸ್ಕೊಳ್ತಾ ಬಂದ. ಸಮಾಜ ವಿಸ್ತೀರ್ಣಗೊಳ್ತಾ ಹೋಯಿತು, ವಿಶಾಲವಾಗ್ತಾ ಹೋಯಿತು. ಹೀಗೆ ಆತ ಒಟ್ಟೊಟ್ಟಿಗೆ ಬದುಕನ್ನ ನಡೆಸತಕ್ಕಂತ ಒಂದು ಪದ್ಧತಿಯನ್ನ ಚಾಲನೆಗೆ ತಂದ. ಆದ್ರೆ ತನ್ನನ್ನ ಈ ಒಂದು ಒಟ್ಟಿಗೆ ಜೀವನವನ್ನ ಮಾಡಲಿಕ್ಕೆ ಒಂದು ಗುಂಪು ಶುರು ಮಾಡಿದ ಮೇಲೆ ಆ ಗುಂಪನ್ನ ಮುನ್ನಡೆಸುವ ನಾಯಕನ ಒಂದು ಕೊರತೆ ಅವನಿಗೆ ಬಂತು. ಆ ಗುಂಪನ್ನ ಮುನ್ನಡೆಸಬೇಕು, ಅವರಿಗೆ ನಿರ್ದೇಶನಗಳನ್ನ ಕೊಡಬೇಕು, ಎಲ್ಲರನ್ನು ನಿಯಂತ್ರಿಸಬೇಕು ಅಂತ ಒಬ್ಬ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥ ವ್ಯಕ್ತಿಯೊಬ್ಬನ ಅವಶ್ಯಕತೆ ಕಂಡುಬಂತು. ಅವಾಗ ಅವರೆಲ್ಲರೂ ಸಹ ಸೇರಿಕೊಂಡು ತಮ್ಮಲ್ಲಿಯೇ ಒಬ್ಬನನ್ನ ನಾಯಕನನ್ನಾಗಿ ಆರಿಸಿದ್ದಾರೆ. ತನ್ನ ಗುಂಪಿನ ನಾಯಕ ಅಂತ ಹೇಳಿ ಆರಿಸಿದ್ರು. ತಮ್ಮಲ್ಲಿಯೇ ಸ್ವಲ್ಪ ದೇಹದಾಢ್ಯತೆಯನ್ನು ಹೊಂದಿರುವ, ಸ್ವಲ್ಪ ಬುದ್ಧಿವಂತನಾಗಿರುವ, ಹೋರಾಟದ ಕಲೆಗಳನ್ನ ಹೊಂದಿರತಕ್ಕಂಥ, ಬೇಟೆಯಾಡುವ ಕಲೆಗಳನ್ನು ಹೊಂದಿರತಕ್ಕಂಥ, ಸ್ವಲ್ಪ ಜನರಿಗೆ ತಿಳಿಸಿ ಅವರಿಗೆ ಗದರಿಸಿ ಹೇಳ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವರನ್ನ ಒಬ್ಬನನ್ನ ಅವರು ಆಯ್ಕೆ ಮಾಡಿಕೊಂಡು ತಮ್ಮ ಗುಂಪಿನ ನಾಯಕ ಅಂತ ಹೇಳಿ ಅದನ್ನ ಗುರುತಿಸಿದರು. ಇದರಿಂದ ಏನಾಯ್ತು ಅಂದ್ರೆ ಆ
ಸಾಮಾನ್ಯ ನಿಯಮಗಳನ್ನು ಮಾಡಿ. ಏನು? ಸಂಜೆ 7 ಗಂಟೆಯ ನಂತರ ಯಾರು ಕೂಡ ಮನೆಯಿಂದ ಹೊರಗೆ ಬರುವಂತಿಲ್ಲ. ಬೆಳಗಿನ ಜಾವ 8 ಗಂಟೆಯವರೆಗೆ ಯಾರು ಹೊರಗೆ ಬರುವಂತಿಲ್ಲ, ಸುತ್ತಾಡುವಂತಿಲ್ಲ, ಕಾಡಿನಲ್ಲಿ ಸುತ್ತಾಡುವಂತಿಲ್ಲ. ಯಾಕೆ ಅಂತಂದ್ರೆ ಆ ಟೈಮ್ನಲ್ಲಿ ಆ ಕಾಡು ಮೃಗಗಳ ಹಾವಳಿ ಇರ್ತದೆ, ಪ್ರಾಣಾಪಾಯ ಆಗಬಹುದು ಅಂತ ಹೇಳಿ ಪ್ರಾಣ ರಕ್ಷಣೆಗೆ ಇಂಥ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ನಿಯಮಗಳನ್ನು ಮಾಡಿ ಎಲ್ಲರೂ ಆ ನಿಯಮಗಳನ್ನ ಒಪ್ಕೊಳ್ತಾ ಬಂದ್ರು. ಅಲ್ಲಿಗೆ ಆ ನಾಯಕನು ಏನಂದ, ಆಡಳಿತಗಾರನ ನಾಯಕ ಏನಾಗಿ ಪರಿವರ್ತನೆ ಮಾಡಿದ? ಆಡಳಿತಗಾರ. ಇನ್ನ ಆತ ಮಾಡಿದ ನಿಯಮಗಳೇನಿಲ್ಲ, ಆ ನಿಯಮಗಳು ಕಾನೂನುಗಳಾಗಿ ಪರಿವರ್ತನೆ ಅವನು ಕೆಲವೊಂದಿಷ್ಟು ನಿಯಮಗಳನ್ನು ಏನ್ ಮಾಡಿದ್ದಲ್ಲ, ಎಲ್ಲರನ್ನೂ ರಕ್ಷಿಸಲಿಕ್ಕೋಸ್ಕರ ಅವನು ನಾಯಕನು ಕಾನೂನು ನಿಯಮಗಳನ್ನ ಮಾಡಿದ ಕೂಡಲೇ ಅವನು ಆಡಳಿತಗಾರನಾದ. ಆತನು ಮಾಡಿದ ನಿಯಮಗಳು ಕಾನೂನುಗಳು ಹೆಂಗು ಅಂತ ಆಡಳಿತ ಅನ್ನೋದು ಹೇಗೆ ಒಂದು ಆಡಳಿತ ವ್ಯವಸ್ಥೆ ಈ ರೀತಿ ವಿಕಾಸವನ್ನ ಹೊಂದಕ್ಕಂತೂ ಇಷ್ಟೆಲ್ಲ ಆಗಲಿಕ್ಕೆ ಒಂದು 5 ವರ್ಷ 6 ವರ್ಷ ಆಗಿದೆ ಅಂತ ಇಟ್ಕೋಬೇಡ ನೀವು. ಅದೊಂದು ಸರಿಸುಮಾರಾಗಿ ಒಂದು 1000 ವರ್ಷಗಳೇ ಇಟ್ಟಿರ್ಬೇಕು. ಇಷ್ಟ ಆಗತ್ತೆ. ಕಾಡಿನಲ್ಲಿ ಅರಿತಾ ಇದ್ದವರು ಮದುವೆಯನ್ನ ಮಾಡಿಕೊಂಡು ಅಥವಾ ಸಂಸಾರವನ್ನ ಮಾಡಿಕೊಂಡು ಕುಟುಂಬವನ್ನ ರಚನೆ ಮಾಡಿಕೊಂಡು ಮಕ್ಕಳು ಗಂಡ ಎಲ್ಲರೂ ಒಟ್ಟಿಗೆ ಇರತಕ್ಕಂತ, ಅದಾದ್ಮೇಲೆ ಒಂದು ಗುಂಪಿನ ಮನೆಗಳೆಲ್ಲರೂ ಸೇರ್ಕೊಂಡು ಒಂದು ಕಡೆ ಇರೋದು, ಒಂದು ಗುಂಪು ಮತ್ತೊಂದು ಗುಂಪಿನ ಜೊತೆಗೆ ವೈವಾಹಿಕ ಮತ್ತು ವ್ಯಾಪಾರಿಕ ಹಾಗೂ ವಾಣಿಜ್ಯಿಕ ಸಂಬಂಧಗಳನ್ನು ಹೊಂದಲು, ಅದಾದ್ಮೇಲೆ ಒಬ್ಬ ನಾಯಕನನ್ನ ಮಾಡಿಕೊಳ್ಳಲು, ಆ ನಾಯಕರು ಕಾನೂನುಗಳನ್ನು ಮಾಡಿಡಲು, ಇಷ್ಟು ಅವಧಿಯನ್ನ ಕಳೆಯಲಿಕ್ಕೆ ಸುಮಾರು ಒಂದು 1000 ವರ್ಷನೇ ಕಳೆದಿರ್ಬೇಕು. ಅದು ನಿಧಾನಕ್ಕೆ ಒಂದೊಂದೇ ಪ್ರಾರಂಭ ಆಗಿ ವಿಕಾಸವನ್ನ ಹೊಂದತಕ್ಕಂಥ ಮಾನವ ಸಮಾಜ. ಆ ಮಾನವ ಸಮಾಜದ ಸುಸ್ಥಿತಿಯಲ್ಲಿಡಲು ನಮಗೆ ರಾಜ್ಯದ ಅವಶ್ಯಕತೆ ಕಂಡುಬಂತು. ಮಾನವ ಸಮಾಜವನ್ನ ಸುಸ್ಥಿತಿಯಲ್ಲಿಡಲು ನಮಗೆ ರಾಜ್ಯದ ಅವಶ್ಯಕತೆ ಕಂಡುಬಂತು. ಆ ರಾಜ್ಯವನ್ನು ನಾವು ನಿರ್ಮಾಣ ಮಾಡಿಕೊಂಡ್ವಿ. ನಮ್ಮೆಲ್ಲರ ಸಾಂಪ್ರದಾಯಿಕ ವಿಧೇಯತೆಯನ್ನ ಒಬ್ಬ ವ್ಯಕ್ತಿಗೆ ಬಿಟ್ಕೊಡ್ತೀವಿ. ಒಬ್ಬನನ್ನ ನಾಯಕ ಅಂತ ಹೇಳಿ ಒಪ್ಕೊಂಡ ಮೇಲೆ ನಮ್ಮೆಲ್ಲರ ವಿಧೇಯತೆಯನ್ನ, ಸಾಮೂಹಿಕ ಸಾಂಪ್ರದಾಯಿಕ ವಿಧೇಯತೆಯನ್ನ ಆತನಲ್ಲಿ ನಾವು ಹೊರತುಪಡಿಸಿದ್ವಿ. ಅಲ್ಲಿಗೆ ಆತನು ಆಡಳಿತಗಾರನಾದ. ಆತನು ಮಾಡಿದ ನಿಯಮಗಳು ಕಾನೂನುಗಳಾಗಿ ಪರಿವರ್ತನೆಯನ್ನ ಹೊಂದಿವೆ. ಹೀಗೆ ಒಂದು ರಾಜ್ಯದ ಹುಟ್ಟು ಈ ರೀತಿ ಬಂತು. ಇನ್ನು ಈ ರಾಜ್ಯದ ಪರಿಕಲ್ಪನೆಗಳು ಗ್ರೀಕರು ಮಾಡಿದರು ಅಂತ ಹೇಳಿ ಪುಸ್ತಕದಲ್ಲಿ ಬರ್ತದೆ. ಹಾಗಿದ್ಮೇಲೆ ನಮ್ಮ ಭಾರತದಲ್ಲಿ ಯಾರು ಏನು ಮಾಡಿದ್ರು? ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ, ಮಹಾಭಾರತದ ಕಥೆಗಳಲ್ಲಿ, ರಾಮಾಯಣದ ಕಥೆಗಳಲ್ಲಿ, ವೇದಗಳ ಕಾಲದಲ್ಲಿ, ಮೆಗಾಸ್ತನೀಸನ ಇಂಡಿಕಾದಲ್ಲಿ ಈ ರಾಜ್ಯದ ಪರಿಕಲ್ಪನೆ ಇದೆ. ಕೌಟಿಲ್ಯನ ರಾಜ್ಯ ಅಂತಾನೆ ಕರೆದಿದ್ದಾರೆ ಅರ್ಥಶಾಸ್ತ್ರ ಪುಸ್ತಕದಲ್ಲಿ. ಆದ್ರೆ ಅವೆಲ್ಲವೂ ರಾಜಕೀಯ ಚಿಂತನೆಗಳಾಗಿರಲಿಲ್ಲ, ಧರ್ಮಾರ್ಥ ಚಿಂತನೆಗಳಾಗಿದ್ದು, ಧರ್ಮದ ಜೊತೆಗೆ ಬೆರೆಸಿಕೊಂಡಿದ್ದು. ರಾಜದಂಡ, ರಾಜನೀತಿ, ನೀತಿಸಾರ, ಶುಕ್ರನೀತಿ, ಯಜುರ್ವೇದ, ಋಗ್ವೇದ, ಅಥರ್ವಣ ವೇದ, ಸಾಮವೇದ, ಹೀಗೆ ವೇದಗಳೆಲ್ಲವುಗಳು ಕೂಡ ಒಂದು ಧಾರ್ಮಿಕ ಚಟುವಟಿಕೆಯ ಜೊತೆಗೆ ತಮ್ಮನ್ನು ಕೂಡಿಸಿಕೊಂಡಿದ್ವು. ಧಾರ್ಮಿಕ ಮೆರುಗನ್ನು ನಾವು ಪಡೆದಿದ್ವು. ಅದಕ್ಕೆ ಅಷ್ಟು ಬೆಳಕಿಗೆ ಬರಲಿಲ್ಲ. ಆದರೆ ಪುರಾತನ ಗ್ರೀಕರು ಏನ್ ಮಾಡಿದ್ರು ಅಂತಂದ್ರೆ, ಈ ರಾಜ್ಯವನ್ನ ಅವರು ಪಾಲೀಸ್ ಅಂತ ಹೇಳಿ ಕರೀತಾ ಇದ್ರು. ಅದಕ್ಕೋಸ್ಕರನೇ ಇಲ್ಲಿ ಸ್ಟೇಟ್ ಎನ್ನುವ ಶಬ್ದವು, ಅಂದ್ರೆ ರಾಜ್ಯ ಎನ್ನುವ ಶಬ್ದವು ಗ್ರೀಕ್ ಭಾಷೆಯ ಯಾವುದರಿಂದ? ಪಾಲೀಸ್. ಯಾವುದು? ಪಾಲೀಸ್ ಎನ್ನುವ ಶಬ್ದದಿಂದ ಬಂದಿದೆ. ಪಾಲೀಸ್ ಎಂದರೆ ನಗರ ರಾಜ್ಯ. ಪಾಲೀಸ್ ಅಂದ್ರೆ ಏನು? ಗ್ರೀಕ್ ದೇಶದಲ್ಲಿ ಒಂದೊಂದು ನಗರವೂ ಕೂಡ, ಒಂದೊಂದು ಪಟ್ಟಣವೂ ಕೂಡ ಒಂದು ರಾಜ್ಯದ ಕೆಲಸಗಳನ್ನು ನಿರ್ವಹಿಸ್ತಾ ಇತ್ತು. ಅವುಗಳನ್ನ ನಗರ ರಾಜ್ಯಗಳು, ಸಿಟಿ ಸ್ಟೇಟ್ಗಳು. ಇಂಗ್ಲಿಷ್ ನಲ್ಲಿ ಸಿಟಿ ಸ್ಟೇಟ್, ಕನ್ನಡದಲ್ಲಿ ನಗರ ರಾಜ್ಯಗಳು ಅಂತ ಕರೀತಾರೆ. ಈ ನಗರ ರಾಜ್ಯಗಳು ಅಸ್ತಿತ್ವದಲ್ಲಿದ್ದಾಗ ಅಂಥ ಕೆಲವು ನಗರ ರಾಜ್ಯಗಳು ಯಾವುವು ಅಂದ್ರೆ ಅಥೆನ್ಸ್, ಸ್ಪಾರ್ಟಾ, ಸ್ಟ್ರಾಗಿಯಾ, ಏಜಿನಾ, ಮ್ಯಾಸಿಡೋನಿಯಾ. ಈ 5
ಪಾಲಿಸ್ ಎಂದರೆ ಏನಂತ? ಈ ನಗರ ರಾಜ್ಯಗಳು ಯಾವ್ಯಾವ ಇದ್ವು? ಅಥೆನ್ಸ್, ಸ್ಪಾರ್ಟನ್, ಸ್ಪಾರ್ಟಿಯಾ, ಏಥಿಯಾ, ಮ್ಯಾಸಿಡೋನಿಯಾ. ಈ 5 ನಗರ ರಾಜ್ಯಗಳು ಅವತ್ತಿನ ಕಾಲದಲ್ಲಿ ಗ್ರೀಕ್ ದೇಶದಲ್ಲಿ ಅಸ್ತಿತ್ವದಲ್ಲಿ ಇವೆ. ಇನ್ನ ಗ್ರೀಕರು ಅದನ್ನ ಪಾಲಿಸ್ ಅಂತ ಕರೀತಾ ಇದ್ರು, ರೋಮನ್ನರು ಅದನ್ನ ಸಿವಿಟಾಸ್. ರೋಮನ್ನರು ಅದನ್ನ ಏನಂತ ಕರೀತಾ ಇದ್ರು? ಸಿವಿಟಾಸ್. ಹಾಗಿದ್ಮೇಲೆ ರಾಜ್ಯ ಅಂದ್ರೆ ಏನು? ವಾಟ್ ಈಸ್ ಸ್ಟೇಟ್? ರಾಜ್ಯ ಅಂದ್ರೆ ಏನಂತ? ಈ ರಾಜ್ಯ ಅಂದ್ರೆ ಏನು ಅನ್ನುವುದಕ್ಕೆ ಎಲ್ಲಾ ರಾಜಕೀಯ ಚಿಂತಕರುಗಳಲ್ಲಿ ಒಂದೇ ರೀತಿಯಾದಂತಹ ಅಭಿಪ್ರಾಯಗಳಿಲ್ಲ. ಎಲ್ಲ ರಾಜನೀತಿ ಶಾಸ್ತ್ರಜ್ಞರು ಏನಿದ್ದಾರೆ, ರಾಜಕೀಯ ವಿಜ್ಞಾನಿಗಳು, ಅವರೆಲ್ಲರಲ್ಲಿ ಒಂದೇ ರೀತಿಯ ಅಭಿಪ್ರಾಯಗಳಿಲ್ಲ. ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ನಾವು ಕೊಡ್ತಾ ಹೋಗ್ತಾರೆ. ಈಗ ಪುರಾತನ ಗ್ರೀಕರು ಅದನ್ನ ಪಾಲಿಸ್ ಅಂತ ಹೇಳ್ತಾರೆ, ಪುರಾತನ ರೋಮನ್ನರು ಅದನ್ನ ಸಿವಿಟಾಸ್ ಅಂತ ಹೇಳ್ತಾರೆ. ಸಿವಿಟಾಸ್ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಭಾಷೆಯ ಒಂದೊಂದು ಸಂಪ್ರದಾಯವನ್ನ ಹೊಂದಿರತಕ್ಕಂತ ಪುರಾತನ ಜನಾಂಗಗಳು ತಮ್ಮದೇ ಆದ ಹೆಸರಿನಲ್ಲಿ ಅದನ್ನು ಕರೀತಾ ಹೋದ್ರು. ಆದರೆ ಕ್ರಿಸ್ತ ಶಕ 1513ರಲ್ಲಿ ಕ್ರಿಸ್ತ ಶಕ 1513ರಲ್ಲಿ ಇಟಲಿ ದೇಶದ ಮೆಕ್ಯಾವೆಲ್ಲಿ ಅಂತಕ್ಕಂಥ ಒಬ್ಬ ರಾಜನೀತಿ ಚಿಂತಕ ಏನ್ ಮಾಡ್ತಾರೆ ಅಂದ್ರೆ ಒಂದು ಪುಸ್ತಕವನ್ನ ಬರೀತಾರೆ. ಅದರ ಹೆಸರೇನು? ದ ಪ್ರಿನ್ಸ್ ಅನ್ನುವ ಒಂದು ಪುಸ್ತಕವನ್ನ ಅವರು ಬರೀತಾರೆ. ಈ ಪುಸ್ತಕದಲ್ಲಿ ಮೆಕ್ಯಾವೆಲ್ಲಿ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ಟೇಟ್ ಎನ್ನುವ ಶಬ್ದವನ್ನು ಬಳಸ್ತಾರೆ. ಅದರ ಬಗ್ಗೆ ಯಾರು ಕೂಡ ಸ್ಟೇಟ್ ಎನ್ನುವ ಶಬ್ದವನ್ನ ಬಳಸಿರಲಿಲ್ಲ. ಈ ಪ್ರಪಂಚದಲ್ಲಿ ಅದು ಚಾಲನೆಯಲ್ಲಿ ಇರಲಿಲ್ಲ. ಇಟಲಿ ದೇಶದ ಮೆಕ್ಯಾವೆಲ್ಲಿ ಇಟಲಿ ದೇಶದ ನಿಕೋಲೋ ಮೆಕ್ಯಾವೆಲ್ಲಿ, ಅವರ ಪೂರ್ತಿ ಹೆಸರು ನಿಕೋಲೋ ಮೆಕ್ಯಾವೆಲ್ಲಿ. ಆ ನಿಕೋಲೋ ಮೆಕ್ಯಾವೆಲ್ಲಿ ಅಂತಕ್ಕಂಥವನು 1513ರಲ್ಲಿ ಒಂದು ಗ್ರಂಥವನ್ನ ಬರೀತಾನೆ, ಒಂದು ಪುಸ್ತಕವನ್ನ ಬರೀತಾನೆ. ಆ ಪುಸ್ತಕದ ಹೆಸರು ದ ಪ್ರಿನ್ಸ್. ಈ ಪುಸ್ತಕದಲ್ಲಿ ಆತ ಮೊಟ್ಟ ಮೊದಲನೆಯ ಬಾರಿಗೆ ಸ್ಟೇಟ್ ಎನ್ನುವ ಶಬ್ದವನ್ನ ಬಳಸ್ತಾನೆ. ಅಂದ್ರೆ ರಾಜ್ಯ ಎಂಬ ಪದವನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಯಾವ ದೇಶದವನು? ಇಟಲಿ ದೇಶದ ಮೆಕ್ಯಾವೆಲ್ಲಿ ಅಂತಕ್ಕಂಥವರು ದ ಪ್ರಿನ್ಸ್ ಅನ್ನುವ ತಮ್ಮ ಗ್ರಂಥದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ಟೇಟ್ ಎನ್ನುವ ಶಬ್ದವನ್ನ, ರಾಜ್ಯ ಎನ್ನುವ ಶಬ್ದವನ್ನ ಮೊದಲಿಗೆ ಬಳಕೆ ಮಾಡಿದರು. ಅಂದಿನಿಂದ 1513ರಲ್ಲಿ ಅವರೇನ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ. ಪ್ರಕಟಿಸಿದ ದಿನದಿಂದ ಮುಂದಕ್ಕೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅದನ್ನ ಯಾವ ಹೆಸರಿನಲ್ಲಿ ಕರೆದ್ರು? ಸ್ಟೇಟ್ ಎನ್ನುವ, ರಾಜ್ಯ ಎನ್ನುವ ಹೆಸರಿನಲ್ಲಿ ಅದನ್ನ ಕರೆಯೋಕೆ ಶುರು ಮಾಡ್ತಾರೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಇಟಲಿ ದೇಶದ ಮೆಕ್ಯಾವೆಲ್ಲಿ ಅದನ್ನ, ಆ ಶಬ್ದವನ್ನು ನಮಗೆ ಹುಡುಕಿಕೊಟ್ಟ. ಆ ಶಬ್ದ ನಮಗೆ ಗೊತ್ತಿರಲಿಲ್ಲ, ಅದನ್ನ ಹುಡುಕಿಕೊಟ್ಟಿದ್ದಾರೆ. ಇನ್ನ ಈ ರಾಜ್ಯ ಅಂದ್ರೆ ಏನು ಅನ್ನೋದಕ್ಕೆ ಎಲ್ಲ ರಾಜನೀತಿ ಚಿಂತಕರುಗಳಲ್ಲಿ ಒಮ್ಮತವಾದಂತ ಅಭಿಪ್ರಾಯ ಇಲ್ಲ. ಮೆಕ್ಯಾವೆಲ್ಲಿ ಬೇರೆ ತರ ಹೇಳ್ತಾರೆ, ಅರಿಸ್ಟಾಟಲ್ ಬೇರೆ ತರ ಹೇಳ್ತಾರೆ, ರೂಸೋ ಬೇರೆ ತರ ಹೇಳ್ತಾರೆ, ಹೀಗೆ ಗಾರ್ಡ್ನರ್ ಅನ್ನೋದು ಬೇರೆ ತರ ಹೇಳ್ತಾರೆ. ಹೀಗೆ ಒಬ್ಬೊಬ್ಬ ರಾಜನೀತಿ ಚಿಂತಕರು ಕೂಡ ತನ್ನದೇ ಆದ ದಾಟಿನಲ್ಲಿ ಅರ್ಥವನ್ನ ಕಲ್ಪಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು, ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಂತ ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು ಏನಿದೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೊಳಪಟ್ಟ
ಸಂಘಟಿತವಾದ ಜನಸಮೂಹವೇ ರಾಜ್ಯ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟ ಸಂಘಟಿತವಾದ ಜನ. ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ಅವರು ವಾಸವಾಗಿರಬೇಕು, ಸಂಘಟಿತರಾಗಿರಬೇಕು, ಕಾನೂನಿನ ಪರಿಮಿತಿಗೆ ಒಳಪಟ್ಟಿರಬೇಕು. ಅಂತಹ ಜನರ ಸಮುದಾಯವನ್ನ ನಾವು ರಾಜ್ಯ ಅಂತ ಹೇಳ್ತಾರೆ. ಒಂದು ಭೂಪ್ರದೇಶದಲ್ಲಿ ನೆಲೆಗೊಂಡಿರಬೇಕು. ಅದಾದ್ಮೇಲೆ ಅವರೆಲ್ಲರೂ ಸಂಘಟನೆ ಇರಬೇಕು, ಎಲ್ಲರಲ್ಲೂ ಒಂದೇ ಅಭಿಪ್ರಾಯವನ್ನು ಹೊಂದಿದವರಾಗಿರ್ಬೇಕು, ಒಬ್ಬರನ್ನ ಫಾಲೋ ಮಾಡೋರಾಗಿರ್ಬೇಕು, ಆತನು ಹೇಳ್ತಕ್ಕಂಥ ನಿಯಮಗಳನ್ನ ಪಾಲಿಸುವವರಾಗಿರ್ಬೇಕು, ಕಾನೂನಿನ ಪರಿಮಿತಿಗೆ ಒಳಪಟ್ಟವರಾಗಿರ್ಬೇಕು. ಆ ಕಾನೂನಿನ ಪರಿಮಿತಿಗೆ ಒಳಪಟ್ಟಿರ್ತಕ್ಕಂತಹ ಜನರ ಒಂದು ಸಮೂಹವನ್ನ ನಾವೇನ್ ಮಾಡ್ಬೋದು, ರಾಜ್ಯ ಅಂತ ಹೇಳಿ ಕರೀಬಹುದು ಅಂತ ಹೇಳಿ ಯಾರು ಹೇಳ್ತಾರೆ, ವಿಲ್ಸನ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನ ಬ್ಲಡ್ಸ್ಲಿ ಅಂತಕ್ಕಂಥ ಒಬ್ಬ ಚಿಂತಕ, ಬ್ಲಡ್ಸ್ಲಿ ಅಂತಕ್ಕಂಥ ಒಬ್ಬ ಚಿಂತಕ ಏನ್ ಹೇಳ್ತಾನೆ ಅಂದ್ರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾಗಿರುವ ಜನತೆಯೇ ರಾಜ್ಯ. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾದ ಜನಸಮೂಹವನ್ನೇ, ಜನತೆಯನ್ನೇ ರಾಜ್ಯ ಅಂತ ಕರೀತಾರೆ. ಒಟ್ಟಾರೆಯಾಗಿ ಮತ್ತು ಇಲ್ಲಿ ಒಂದು ಭೂಮಿ ಅನ್ನೋದೇನಿದೆಯಲ್ಲ, ಈ ಭೂಮಿ ಬಹಳ ಮುಖ್ಯ ಅನ್ನೋದನ್ನ ನೀವು ಗಮನಿಸ್ತಾ ಬರ್ತಾ ಇದ್ದೀವಿ. ಎಲ್ಲರೂ ಅದನ್ನೇ ಹೇಳ್ತಾರೆ. ವಿಲ್ಸನ್ ಕೂಡ ಅದನ್ನೇ ಹೇಳಿದ್ರು. ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟ ಸಂಘಟಿತವಾದ ಜನಸಮೂಹವನ್ನ ರಾಜ್ಯ ಅಂತ ಕರೀತೀವಿ ಅಂತ ಯಾರು ಹೇಳಿದ್ರು, ವಿಲ್ಸನ್ ಹೇಳಿದ್ರು. ಇನ್ನ ಬ್ಲಡ್ಸ್ಲಿ ಏನ್ ಹೇಳ್ತಾರೆ, ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾಗಿರುವ ಜನತೆಯೇ ರಾಜ್ಯ. ಅಲ್ಲಿ ಕಾಮನ್ ಆಗಿರ್ತಕ್ಕಂಥ ಎರಡು, ಒಂದು ಭೂಮಿ, ಎರಡನೇದು ಜನ. ಮೂರನೆಯದು ಕಾನೂನಿನ ಪರಿಮಿತಿ. ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದಕ್ಕೆ, ಒಬ್ಬೊಬ್ಬ ಚಿಂತಕನು ಕೂಡ ಒಂದೊಂದು ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗ್ತಾರೆ. ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾಗಿರುವ ಜನತೆಯೇ ರಾಜ್ಯ ಅಂತ ಹೇಳಿ ಯಾರು ಹೇಳ್ತಾರೆ, ಬ್ಲಡ್ಸ್ಲಿ ಅಂತಕ್ಕಂಥ ಒಬ್ಬ ರಾಜಕೀಯ ಚಿಂತಕ ಹೇಳ್ತಾರೆ. ಇನ್ನು ಜೆ.ಡಿ.ಎಚ್. ಪೋಲ್ ಅಂತಕ್ಕಂಥದ್ದು, ರಾಜ್ಯವು ಜನತೆಯ ಸಮಗ್ರ ಸಮುದಾಯವಾಗಿದ್ದು ಸಂಘಟಿತ ಸಾಮಾಜಿಕ ಘಟಕ. ರಾಜ್ಯ ಏನು ಅಂತಂದ್ರೆ ಜನತೆಯ ಸಮಗ್ರ ಸಮುದಾಯವಾಗಿದ್ದು ಸಂಘಟಿತ ಸಾಮಾಜಿಕ ಘಟಕ ಅಂತ ಹೇಳೋದನ್ನ ಕರೀತಾರೆ. ಅಂದ್ರೆ ಒಂದು ಸಮಾಜ ಸಂಘಟಿತವಾಯಿತು, ಒಂದು ಸಮಗ್ರತೆಯನ್ನ ಹೊಂದಿತು, ಅಂತ ಒಂದು ಸಮಾಜವನ್ನು ನಾವು ರಾಜ್ಯ ಅಂತ ಕರೀಬಹುದು ಅಂತ ಹೇಳಿ ಈ ಜೆ.ಡಿ.ಎಚ್. ಪೋಲ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನ ನಮ್ಮ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಏನವರು, ರಾಜ್ಯಶಾಸ್ತ್ರಕ್ಕೆ ಅರಿಸ್ಟಾಟಲ್ ಏನು, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಅರಿಸ್ಟಾಟಲ್ ಅವರನ್ನ ಕರೀತಾರೆ. ಅರಿಸ್ಟಾಟಲ್ ಅವರು ಬರೆದಂತ ಪುಸ್ತಕದ ಹೆಸರೇನು, ಅರಿಸ್ಟಾಟಲ್ ಬರೆದಂತ ಪುಸ್ತಕದ ಹೆಸರೇನು, ಪುಸ್ತಕದಲ್ಲಿ ಮಾಡಿದ್ವಿ, ಅದನ್ನ ನಾವೆಲ್ಲ ಮರೆತು ಮುಂದಕ್ಕೆ ಬಂದ್ಬಿಡ್ತೀವಿ. ಪಾಲಿಟಿಕ್ಸ್, ದ ಪಾಲಿಟಿಕ್ಸ್ ಅನ್ನುವ ಪುಸ್ತಕವನ್ನ ಅರಿಸ್ಟಾಟಲ್ ಅವರು ಬರೆದರು. ಇನ್ನು ಪ್ಲೇಟೋ ಅಂತಕ್ಕಂಥವರು ಒಂದು ಪುಸ್ತಕವನ್ನ ಬರೆದರು, ಅದರ ಹೆಸರೇನು, ದ ರಿಪಬ್ಲಿಕ್. ದ ಪಾಲಿಟಿಕ್ಸ್, ದ ರಿಪಬ್ಲಿಕ್. ಇಲ್ಲಿ ದ ಪ್ರಿನ್ಸ್, ದ ರಿಪಬ್ಲಿಕ್ ಬಂದವರು ಯಾರು, ದ ಪಾಲಿಟಿಕ್ಸ್ ಬಂದವರು ಯಾರು, ಅರಿಸ್ಟಾಟಲ್. ದ ಪ್ರಿನ್ಸ್ ಬಂದವರು ಯಾರು, ಮೆಕ್ಯಾವೆಲ್ಲಿ. ಇಟಲಿ ದೇಶದ
ಮೆಕ್ಯಾವಲಿ. ಅರಿಸ್ಟಾಟಲ್ ಯಾವ ದೇಶದವರು? ಗ್ರೀಕ್ ದೇಶದವರು. ಪ್ಲೇಟೋ ಯಾವ ದೇಶದವರು? ಗ್ರೀಕ್ ದೇಶದವರು. ಇಲ್ಲಿ ಇನ್ನೊಂದನ್ನು ನೆನಪಿಟ್ಕೊಳ್ಳಿ, ಸಾಕ್ರೆಟಿಸ್ ಅಂತಕ್ಕಂಥ ವ್ಯಕ್ತಿಯೊಬ್ಬ ಅದ, ಅರಿಸ್ಟಾಟಲ್ ಅನ್ನೋರು ಇದ್ದಾರೆ, ಪ್ಲೇಟೋ ಅನ್ನೋರು ಮೂವರು. ಈ ಮೂರು ಜನರನ್ನ ಏನಂತ ಕರೀತಾರೆ? ಗ್ರೀಕ್ ತತ್ವಜ್ಞಾನಿ ತ್ರಿವಳಿಗಳು ಅಂತ ಕರೀತಾರೆ. ಸಾಕ್ರೆಟಿಸ್ ಅಥೆನ್ಸ್ನವರು, ಅಥೆನ್ಸ್ ಅನ್ನುವ ನಗರ ರಾಜ್ಯದಲ್ಲಿ ಹುಟ್ಟಿದವರು. ಇನ್ನು ಪ್ಲೇಟೋ ಎಜಿನಾದಲ್ಲಿ ಹುಟ್ಟಿದವರು. ಅರಿಸ್ಟಾಟಲ್ ರಾಗಿರಾದಲ್ಲಿ ಹುಟ್ಟಿದವರು. ಅಲೆಕ್ಸಾಂಡರ್ ಎಲ್ಲಿ ಹುಟ್ಟಿದವರು? ಮ್ಯಾಸಿಡೋನಿಯಾದಲ್ಲಿ ಅಲೆಕ್ಸಾಂಡರ್ ಹುಟ್ಟಿದ. ಹೀಗೆ ಈ ಅರಿಸ್ಟಾಟಲ್ ಅಂತಕ್ಕಂಥವರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತನ್ನ ಹೇಳಿಕೆಯನ್ನು ಹೇಳ್ತಾರೆ. ಆ ಹೇಳಿಕೆ ಏನಾಗಿದೆ ಅಂತ ನೋಡೋಣ. ರಾಜ್ಯವು ಕುಟುಂಬ ಹಾಗೂ ಗ್ರಾಮಗಳ ಸಮೂಹವಾಗಿದ್ದು ಸುಖಕರವೂ ಮತ್ತು ಗೌರವಯುತವೂ ಆದ ಸ್ವಯಂ ಪರಿಪೂರ್ಣವಾದ ಜೀವನವನ್ನು ನಡೆಸುವ ಉದ್ದೇಶವನ್ನು ಹೊಂದಿದೆ. ಈ ರಾಜ್ಯ ಅನ್ನೋದು ಏನು ಅಂತಂದ್ರೆ ಗ್ರಾಮ ಮತ್ತು ಕುಟುಂಬಗಳ ಸಮೂಹ. ಅದು ರಾಜ್ಯ ಏನು? ಗ್ರಾಮ ಮತ್ತು ಕುಟುಂಬಗಳ ಸಮೂಹ. ಅದು ಗೌರವಯುತವೂ ಮತ್ತು ಸ್ವಯಂ ಪರಿಪೂರ್ಣ ಜೀವನವನ್ನು ನಡೆಸುವ, ಗೌರವಯುತವಾದ ಮತ್ತು ಸ್ವಯಂ ಪರಿಪೂರ್ಣವಾದ ಜೀವನವನ್ನು ನಡೆಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿ ರಾಜ್ಯವನ್ನು ನಿಶ್ಚಯಿಸುತ್ತಾರೆ. ಒಟ್ಟಾರೆಯಾಗಿ ಯಾವುದೇ ರಾಜನೀತಿ ಚಿಂತಕರು ಏನ್ ಬೇಕಾದ್ರೂ ಹೇಳಿದ್ರು, ಒಂದು ವೇಳೆ ಪರೀಕ್ಷೆನಲ್ಲಿ ರಾಜ್ಯ ಎಂದರೇನು ಅನ್ನುವ ಪ್ರಶ್ನೆ ಬಂತು, ನಾನು ಏನು ಉತ್ತರ ಬರೀಬೇಕು? ಇಲ್ಲಿ ಬಂದಿದ್ದೀನಿ, ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾದ ಜನ ಸಮೂಹವನ್ನ ಅಥವಾ ಜನ ಸಮುದಾಯವನ್ನ ರಾಜ್ಯ ಅಂತ ಕರೀತಾರೆ. ಈಗ ಪ್ರಶ್ನೆಯನ್ನು ಬರ್ಕೊಳ್ಳಿ, ಆ ಪ್ರಶ್ನೆಗೆ ಇದನ್ನ ಉತ್ತರ ಮಾಡ್ಕೊಳ್ಳಿ. ಪ್ರಶ್ನೆ ಏನು? ಮೊದಲಿಗೆ ರಾಜ್ಯದ ಮೂಲ ಪದ ಯಾವುದು? ಮೊದಲ ಒಂದು ಪ್ರಶ್ನೆ, ಮೊದಲ ಪ್ರಶ್ನೆ ಬರ್ಕೊಳ್ಳಿ. ರಾಜ್ಯದ ಮೂಲ ಪದ ಯಾವುದು? ರಾಜ್ಯದ ಮೂಲ ಪದ ಯಾವುದು? ಯಾವುದು ರಾಜ್ಯದ ಮೂಲ ಪದ? ಗ್ರೀಕ್ ಭಾಷೆಯ ಪಾಲಿಸ್. ಯಾವುದು? ಗ್ರೀಕ್ ಭಾಷೆಯ ಪಾಲಿಸ್. ಎರಡನೇ ಪ್ರಶ್ನೆ, ಪಾಲಿಸ್ ಎಂದರೇನು? ಪಾಲಿಸ್ ಎಂದರೇನು? ಪಾಲಿಸ್ ಅಂದ್ರೇನು? ನಗರ ರಾಜ್ಯಗಳು. ಪಾಲಿಸ್ ಎಂದರೆ ನಗರ ರಾಜ್ಯಗಳು. ಪುರಾತನ ಗ್ರೀಕ್ನ ಪುರಾತನ ಗ್ರೀಕ್ನ ನಗರ ರಾಜ್ಯಗಳನ್ನು ಹೆಸರಿಸಿ. ಪುರಾತನ ಗ್ರೀಕ್ನ ನಗರ ರಾಜ್ಯಗಳನ್ನು ಹೆಸರಿಸಿ. ಯಾವ್ಯಾವುದವು? ಅಥೆನ್ಸ್, ಸ್ಪಾರ್ಟಾ, ಸ್ಲಾಗಿಯಾ, ಎಜಿನಾ, ಮ್ಯಾಸಿಡೋನಿಯಾ. ಇವಾಗ ಯಾವ್ಯಾವ ನಗರ ರಾಜ್ಯಗಳು?
ಅದು ಗೋವಿಂದಪ್ಪ ಕುಂಟರ್, ತಿಮ್ಮಪ್ಪ ಕುಂಟರ್ ಎಲ್ಲರೂ ಗೋವಿಂದ ಗೋವಿಂದ ಅಂತ. ಒಬ್ಬಳ ಗಂಡನ ಹೆಸರು ಗೋವಿಂದ ಅಂತ, ನನ್ನ ಗಂಡ ಹೆಸರು ನಾನೇ ಹೇಳ್ಬೇಕು ಅಂತ ನಂದು ಅದೇ ಅನ್ನ ನಿನ್ ಯಾರಂದ್ರೆ ನೀವಂದ್ರೆ ಅದೇ ಅನ್ನೋದು. ಯಾಕಂದ್ರೆ ನನ್ನ ಗಂಡ ಹೆಸರು ಎಲ್ಲರೂ ಪುಸ್ತಕ ಖುಷಿ ಆಗೋದು, ನಾನು ಅಂತ ನಂದು ಅದೇ ಹೇಳಿ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಮೊದಲು ಬಳಸಿದವರು ಯಾರು? ಯಾರು? ಇಟಲಿ ದೇಶದ ಮೆಕ್ಯಾವೆಲ್ಲಿ. ಇಟಲಿ ದೇಶದ ಮೆಕ್ಯಾವೆಲ್ಲಿ. Next question. ಮೆಕ್ಯಾವೆಲ್ಲಿ ಬರೆದ ಪುಸ್ತಕದ ಹೆಸರೇನು? ಮೆಕ್ಯಾವೆಲ್ಲಿ ಬರೆದ ಪುಸ್ತಕದ ಹೆಸರೇನು? ಏನು? The Prince. ಈ The Prince ನಲ್ಲಿ ಆತ ಏನು ಮಾಡ್ತಾನೆ? ಮೊದಲನೇ ಬಾರಿಗೆ ಪ್ರಪಂಚದಲ್ಲಿಯೇ ಸ್ಟೇಟ್ ಎನ್ನುವ ಶಬ್ದವನ್ನು ಬಳಸಿದ. ಸ್ಟೇಟ್ ಎಂದರೆ ಏನು? ರಾಜ್ಯ. ಸ್ಟೇಟ್ ಎಂದರೆ ಏನು? ರಾಜ್ಯ. ಈಗ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಎಂದರೇನು? ರಾಜ್ಯ ಎಂದರೇನು? ಇದೇ ಉತ್ತರ. ನಿರ್ದಿಷ್ಟ ಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾದ ಸಮುದಾಯದ ರಾಜ್ಯ. ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾದ ಜನ ಸಮುದಾಯವೇ ರಾಜ್ಯ. ಈಗ ರಾಜ್ಯ ಅಂದ್ರೆ ಏನು? ರಾಜ್ಯದ ಮೂಲ ಪದ ಯಾವುದು? ರಾಜ್ಯದ ಅರ್ಥ ಏನು ಅಂತ ಹೇಳಿ ತಿಳ್ಕೊಂಡು, ಈಗ ರಾಜ್ಯ ಯಾಕೆ ಬೇಕು ನನಗೆ? ರಾಜ್ಯದ ಅವಶ್ಯಕತೆ ನನಗೆ ಯಾಕೆ ಇದೆ ಅಂದ್ರೆ, ಈ ಪುರಾತನ ರಾಜ್ಯಗಳೆಲ್ಲವೂ ಕೂಡ ಪೊಲೀಸ್ ರಾಜ್ಯಗಳಾಗಿವೆ. ಪೊಲೀಸರಲ್ಲಿ ನೇತೃತ್ವ ಮಾಡ್ತಾರೆ, ಮಾತ್ರ ಮಾಡೋದು, ಪ್ರಾಣಕ್ಕೆ ರಕ್ಷಣೆ ಕೊಡೋದು, ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆಯನ್ನು ಕೊಡೋದು ಅಷ್ಟೇ ಮಾಡ್ತಾ ಇದ್ರು. ಆದರೆ ಈ ಆಧುನಿಕ ರಾಜ್ಯಗಳೆಲ್ಲ ಏನಾಗ್ತದೆ ಅಂದ್ರೆ ಕಲ್ಯಾಣ ರಾಜ್ಯಗಳಾಗಿವೆ. ಕಲ್ಯಾಣ ರಾಜ್ಯಗಳು ಅಂದ್ರೆ ಏನಂತಾರೆ ಅಂದ್ರೆ, ವ್ಯಕ್ತಿಯ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ತನ್ನ ಕೊಡುಗೆಯನ್ನು ಕೊಡ್ತಕ್ಕಂಥ ದೇಶ, ಕೊಡುಗೆಯನ್ನು ಕೊಡ್ತಕ್ಕಂಥ ರಾಜ್ಯ. ವ್ಯಕ್ತಿಯ ಬದುಕಿನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ರಾಜ್ಯದ ಹಕ್ಕಿನಲ್ಲಿ ಇರ್ತೇವೆ. ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ರಾಜ್ಯದ ಹಕ್ಕಿನಲ್ಲಿ ಇರ್ತೇವೆ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ರಿ? ಹುಟ್ಟಕ್ಕಿಂತ ಮುಂಚೆ ಎಲ್ಲಿದ್ರಿ? ತಾಯಿಯ ಗರ್ಭದಲ್ಲಿದ್ರಿ.
ಇದ್ದಂತ ಸಂದರ್ಭದಲ್ಲಿ ರಾಜ್ಯ ಏನ್ ಮಾಡಿದೆ ಅಂತಂದ್ರೆ ನಿಮಗೆ ಆ ಭ್ರೂಣದಲ್ಲಿ ಇರ್ತಕ್ಕಂಥ ಮುಂದಿನ ಪ್ರಜೆಗೆ ಭಾವಿ ಪ್ರಜೆಗೆ ಯಾವುದೇ ಮಿನರಲಿನ ಕೊರತೆಯಾಗದಂತೆ, ವಿಟಮಿನ್ನ ಕೊರತೆಯಾಗದಂತೆ, ಕ್ಯಾಲ್ಸಿಯಂನ ಕೊರತೆಯಾಗದಂತೆ ವ್ಯವಸ್ಥೆಯನ್ನು ಮಾಡಿದೆ. ನೀವು ಇಲ್ಲಿ ಹುಟ್ಟೋದಕ್ಕಿಂತ ಮುಂಚೆನೆ ರಾಜ್ಯದ ಸವಲತ್ತುಗಳನ್ನು ಪಡೆದಿದ್ದೀರಿ, ರಾಜ್ಯದ ದೇಣಿಗೆಗಳನ್ನು ಪಡೆದಿದ್ದೀರಿ, ರಾಜ್ಯದ ಅಂಗಿಗೆ ನೀವು ಅಲ್ಲೇ ಬಿದ್ದಿದ್ದೀರಿ. ಹೆಂಗೆ ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಒಬ್ಬ ಅಂಗನವಾಡಿ ಸಹಾಯಕಿ ಮತ್ತೆ ಒಬ್ಬ ನರ್ಸ್, ಒಬ್ಬ ದಾದಿ ಒಂದು ರಿಜಿಸ್ಟರ್ ಪುಸ್ತಕ, ಒಂದು ಬಿಳಿಯ ಒಂದು ಡಬ್ಬವನ್ನ ಎಲ್ಲಿ ನೇತಕ್ಕೆ ಬರ್ತಾರೆ. ಒಂದು ಪುಸ್ತಕವನ್ನ ಹಿಡ್ಕೊಂಡು ಬರ್ತಾರೆ, ಮನೆ ಮನೆ ಬಾಗಿಲಿಗೆ ಬರ್ತಾರೆ. ಮನೆ ಬಾಗಿಲಿಗೆ ಬಂದು ಯಜಮಾನನ ಹೆಸರೇನು ಅಂತ ಕೇಳ್ತಾರೆ, ಹೆಸರು ಬರ್ಕೊಳ್ತಾರೆ. ಆತನ ಹೆಂಡತಿಯ ಹೆಸರನ್ನು ಬರ್ಕೊಳ್ತಾರೆ. ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳು. ಆ ಮಕ್ಕಳ ಹೆಸರನ್ನು ಬರ್ಕೊಳ್ತಾರೆ, ಅವ್ರ ವಯಸ್ಸನ್ನು ಬರ್ಕೊಳ್ತಾರೆ. ಒಂದು ವೇಳೆ ನೀವು ಮಗಳ ವಯಸ್ಸು 22 ಅಂತ ಹೇಳಿದ್ರೆ ಮದುವೆ ಆಗಿತ್ತಾ? ಮದುವೆ ಆಗಿತ್ತು. ಮದುವೆ ಆಗಿದ್ರೆ ಆಕೆಯ ಗರ್ಭಿಣಿ ಇದ್ದಾಳ? ಹೌದು, ಗರ್ಭಿಣಿ ಇದ್ದಾಳೆ. ಈಗ 2-3 ತಿಂಗಳು ಆಗಿದೆ. ಆಕೆ ಎಲ್ಲಿದ್ದಾಳೆ? ಒಳಗಿದ್ದಾಳೆ. ಒಳಗೆ ಹೋಗ್ತಾರೆ. ಆ ದಾದಿ, ಆ ನರ್ಸ್ ಏನ್ ಮಾಡ್ತಾರೆ, ಆ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳನ್ನ ಆ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಕಣ್ಣನ್ನ ಹೀಗೆ ಬಿಚ್ಚಿ ನೋಡೋದು, ನಾಲಿಗೆಯನ್ನ ಕತ್ತಮ ಅಂತೇಳಿ ನಾಲಿಗೆಯನ್ನ ಚಾಚಿಸೋದು, ಆಕೆಯ ಪಲ್ಸ್ ಬೀಟಿಂಗ್ ಅನ್ನ ನೋಡೋದು, ನಾಡಿ ಮಿಡಿತವನ್ನ ನೋಡೋದು. ಇವನ್ನೆಲ್ಲ ನೋಡಿದ ಮೇಲೆ ಆಕೆ ಒಂದಿಷ್ಟು ವಿಷಯಗಳನ್ನ ಗಮನಿಸ್ತಾಳೆ. ಈ ಹೆಣ್ಣು ಮಕ್ಕಳಿಗೆ ಏನ್ ಕೊರತೆ ಇದೆ ಅಂತ ಹೇಳಿ ಅದಕ್ಕೆ ಗೊತ್ತಾಗ್ತದೆ. ಅವಾಗ ಏನ್ ಮಾಡ್ತಾರೆ, ಆ ಬ್ಯಾಗ್ ನಲ್ಲಿ ಒಂದು ಡಬ್ಬವನ್ನು ನೇತಕೊಂಡು ಬಂದಿರ್ತಾರಲ್ಲ, ಆ ಬ್ಯಾಗ್ ನಲ್ಲಿ ಕೆಲವೊಂದಿಷ್ಟು ಮಾತ್ರೆಗಳು ಇರ್ತಾವೆ. ಆ ಮಾತ್ರೆಗಳನ್ನು ಕೊಡ್ತಾಳೆ. 1 ತಿಂಗಳಿಗಾಗುತ್ತೋ, 20 ದಿವಸಕ್ಕಾಗುತ್ತೋ, 10 ದಿವಸಕ್ಕಾಗುತ್ತೋ, ಎಷ್ಟೋ ಒಂದಿಷ್ಟನ್ನು ಕೊಟ್ಟು ಹೇಳ್ತಾಳೆ, ಊಟ ಮಾಡಿದ್ರೆ ಇದನ್ನ ಈ ಮಾತ್ರೆ ನುಂಗಮ್ಮ, ಏನೇನನ್ನ ತಿನ್ನು, ಏನೇನನ್ನ ತಿನ್ನಬೇಡ, ಏನೇನನ್ನ ತಿನ್ಬೇಕು ನೀನು, ಏನೇನನ್ನ ತಿನ್ನಬಾರದು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಭಾರವಾದ ವಸ್ತುವನ್ನು ಎತ್ತಬೇಡ, ಸಡನ್ ಆಗಿ ಕೊಂತಕ್ಕಂತ ಕೆಲಸಗಳನ್ನು ಮಾಡಬೇಡ, ಬದುಕಿ ಭಾರವನ್ನ ಎತ್ತಕ್ಕಂತ ಕೆಲಸಗಳನ್ನು ಮಾಡಬೇಡ, ಇಂಥದನ್ನ ಮಾಡು, ಇಂಥದನ್ನ ಮಾಡಬೇಡ ಅಂತ ಸಲಹೆಯನ್ನು ಕೊಟ್ಟು ಯಾರಿಗೆ? ನಿಮ್ಮ ತಾಯಿಗೆ. ಅಂದರೆ ನೀವು ಗರ್ಭಾವಸ್ಥೆಯಲ್ಲಿ ಮಾಂಸದ ಮುದ್ದೆಗಳಾಗಿದ್ದಾಗ, ಭ್ರೂಣ ಅವಸ್ಥೆಯಲ್ಲಿ ಇದ್ದಾಗಲೇ ರಾಜ್ಯದ ದೇಣಿಗೆಗಳನ್ನು ಪಡೆದಿದ್ದೀರಿ. ಭ್ರೂಣದಲ್ಲಿ ಮಗು ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತೇಳಿ ರಾಜ್ಯ ವಿಟಮಿನ್ನಿನ, ಮಿನರಲಿನ, ಕ್ಯಾಲ್ಸಿಯಂನ ಮಾತ್ರೆಗಳನ್ನು ನಿಮಗೆ ಅಲ್ಲೇ ಕೊಟ್ಟಿದೆ ನಿಮ್ಮ ತಾಯಿಯ ಗರ್ಭದಲ್ಲಿ. ಅದಾದ್ಮೇಲೆ ಜನನ ಆಯಿತು. ಜನನ ಆಗಬೇಕು ಅನ್ನೋದಾದ್ರೆ ಆಸ್ಪತ್ರೆ ಬೇಕು. ಹೆರಿಗೆ ನೋವು ಬಂದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ವೈದ್ಯರಿದ್ರು, ದಾದಿಯರು ಇದ್ರು, ನರ್ಸ್ಗಳಿದ್ರು. ಅವರು ಹೆರಿಗೆಯನ್ನ ಮಾಡಿಸಿದ್ರು. ನೀವು ಹುಟ್ಟಿದ ಮೇಲೆ ನಿಮ್ಮ ಬಾಲ್ಯದ ಬದುಕನ್ನ ಚೆನ್ನಾಗಿ ಮಾಡಲಿಕ್ಕೋಸ್ಕರ ಶಿಶು ವಿಹಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಪೋಲಿಯೋ, ಅಡಾರ ಮತ್ತು ಇನ್ನು ಯಾವ್ಯಾವ ಸಿಡುಬು ಮುಂತಾದ ರೋಗಗಳು ಬಾರದಂತೆ ಲಸಿಕೆಗಳನ್ನ ಉಚಿತವಾಗಿ ರಾಜ್ಯ ಕೊಟ್ಟಿದೆ. ಆ ಲಸಿಕೆಗಳನ್ನ ಕೊಟ್ಟಾದ ಮೇಲೆ ನಿಮ್ಮ ಬಾಲ್ಯವನ್ನ ಕಳೆದಾದ ಮೇಲೆ ಶಾಲೆಯ ಅಂಗಳಕ್ಕೆ ಬಂದಿದ್ದೀರಿ. ನಿಮ್ಮ ಊರಿನಲ್ಲಿಯೇ ಒಂದೊಂದು ಶಾಲೆಯನ್ನು ನಿರ್ಮಾಣ ಮಾಡಿದೆ. ನಿಮಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟಿದೆ. ನೀವು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಮೇಲೆ ಉನ್ನತ ಶಿಕ್ಷಣವನ್ನು ಕೂಡ ನಿಮಗೆ ಅಲ್ಲಲ್ಲಿ ಹೋಬಳಿ ಒಂದು, ತಾಲೂಕಿಗೆ ಒಂದು, ಹತ್ತಿರದಲ್ಲಿ ಒಂದು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದೆ. ನೀವು ಅಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ಉನ್ನತ ಶಿಕ್ಷಣವನ್ನು ಪಡೆದಾದ ಮೇಲೆ ನಿಮಗೊಂದು ಉದ್ಯೋಗವನ್ನ ಒದಗಿಸಿಕೊಟ್ಟಿದೆ. ಸರ್ಕಾರಿ ಉದ್ಯೋಗನೇ ಆಗಿರ್ಬೇಕು ಅಂತ ಏನಿಲ್ಲ. ನೀವು ಯಾವುದಾದ್ರು ಸ್ವಯಂ ಉದ್ಯೋಗವನ್ನ ಕೂಡ ಮಾಡ್ಕೊಂಡು ಹೋಗ್ಲಿಕ್ಕೆ ರಾಜ್ಯ ತನ್ನ ಕಾನೂನುಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ. ಉದ್ಯೋಗವನ್ನು ಪಡಿತೀರಿ. ಉದ್ಯೋಗವನ್ನು ಪಡೆದ ಮೇಲೆ ನಿಮಗೆ ಮದುವೆಯಾಗುವ ಅವಕಾಶವನ್ನು ಮಾಡಿಕೊಟ್ಟಿದೆ. 18 ಮತ್ತು 21 ವರ್ಷ ದಾಟಿರ್ತಕ್ಕಂಥ ಸ್ತ್ರೀ ಪುರುಷರಿಗೆ ವಿವಾಹವಾಗತಕ್ಕಂಥ ಅವಕಾಶವನ್ನ ರಾಜ್ಯ ಮಾಡಿಕೊಟ್ಟಿದೆ. ವಿವಾಹ ಆಗ್ತೀರಿ, ಮತ್ತೆ ನೀವು ನಿಮ್ಮ
ಮಕ್ಕಳಿಗೆ ಉದ್ಯೋಗ ಅಷ್ಟೊತ್ತಿಗೆ ನಿಮ್ಗೆ ಏನು ಬಂದಿರ್ತದೆ? ಏನ್ ಬಂದಿರ್ತದೆ? ಮುಪ್ಪು ಬಂದಿರ್ತದೆ. ಅಷ್ಟೊತ್ತಿಗೆ ನೀವು ವೃದ್ಧರಾಗಿರ್ತೀರಿ. ವೃದ್ಧರಾದಾಗ ಬರ್ತಕ್ಕಂಥ ಕಾಯಿಲೆಗಳು ಬಿಪಿ, ಶುಗರು, ಮೊಣಕಾಲು ಮಂಡಿ ನೋವು, ಸ್ಟೋನ್ ಫಾರ್ಮೇಷನ್ ಅಥವಾ ಅಸ್ತಮ ಮುಂತಾದ ರೋಗಗಳು ಬಂದಿರ್ತವ. ಮತ್ತೆ ಆ ರೋಗಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ರಾಜ್ಯದ ಆಸ್ಪತ್ರೆಗಳಲ್ಲಿ ಔಷಧಿಯನ್ನ, ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ? ರಾಜ್ಯ ಮಾಡ್ತಾರೆ. ಇಷ್ಟಾದ್ಮೇಲೂ ಕೂಡ ನಿಮ್ಮ ಆಯಸ್ಸು ಮುಗಿದ ಮೇಲೆ ನೀವು ಚಿಕಿತ್ಸೆ ಫಲಿಸದೆ ಮರಣವನ್ನ ಹೊಂದುತ್ತೀರಿ. ನಿಮ್ಮ ಮರಣ ಪ್ರಮಾಣ ಪತ್ರ, ನೀವು ಮರಣ ಹೊಂದಿರುವುದಕ್ಕೆ ಖಾತ್ರಿಪಡಿಸಿಕೊಂಡು ನಿಮ್ಮೊಂದಿಗೆ ನಿಮ್ಮ ಹೆಣವನ್ನ ನಿಮ್ಮ ಮನೆಯವರಿಗೆ ಕೊಡ್ತಾರೆ. ಮನೆಯವರಿಗೆ ಕೊಟ್ಟಾಗ ಆ ಹೆಣವನ್ನು ಅವ್ರ ಮನೆಗೆ ತಗೊಂಡು ಹೋಗಿ ಮತ್ತೆ ಅಂತಿಮ ಸಂಸ್ಕಾರವನ್ನ ಎಲ್ಲಿ ಮಾಡ್ತಾರೆ ಅಂತಂದ್ರೆ, ರಾಜ್ಯವೇ ಒಂದು ಜಾಗವನ್ನ ಗೊತ್ತು ಮಾಡಿದೆ, ಅದನ್ನ ಸ್ಮಶಾನ ಅಂತ ಹೇಳಿ ಗುರುತಿಸಿದೆ. ಆ ಸ್ಮಶಾನವನ್ನ ಅಭಿವೃದ್ಧಿ ಪಡಿಸಿದೆ ಅಥವಾ ಚಿತಾಗಾರಗಳನ್ನ ನಿರ್ಮಾಣ ಮಾಡಿದೆ. ಸುಡೋರಾದ್ರೆ ಚಿತಾಗಾರಗಳು, ಗೂಡೋರಾದ್ರೆ ಸ್ಮಶಾನಗಳನ್ನ ನಿರ್ಮಾಣ ಮಾಡಿದೆ. ಆ ಸರ್ಕಾರ ಅಥವಾ ಆ ರಾಜ್ಯವೇ ಕೂಡ ಮಾಡಿರುವ ಸ್ಮಶಾನದಲ್ಲಿ ನಿಮ್ಮನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಭ್ರೂಣದಿಂದ ಹಿಡಿದು ನಿಮ್ಮ ಪ್ರಯಾಣ ಎಲ್ಲಿಯವರೆಗೆ? ಸ್ಮಶಾನದವರೆಗೆ. ಒಬ್ಬ ಮನುಷ್ಯನ ಬದುಕಿನ ಪ್ರಯಾಣ ಎಲ್ಲಿ ಶುರುವಾಗ್ತದೆ? ಭ್ರೂಣಾವಸ್ಥೆಯಲ್ಲಿ ಶುರುವಾಗ್ತದೆ. ಎಲ್ಲಿ ಕೊನೆಗೊಳ್ಳುತ್ತದೆ? ಸ್ಮಶಾನದಲ್ಲಿ ಕೊನೆಗೊಳ್ಳುತ್ತದೆ. ಆ ಅಷ್ಟು ದಾರಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ, ಎಲ್ಲಾ ರೀತಿಯ ಅವಶ್ಯಕ ವಸ್ತುಗಳನ್ನ ಕೊಡಮಾಡತಕ್ಕಂಥ ಕೆಲಸವನ್ನ ಯಾರು ಮಾಡಿದ್ದಾರೆ? ರಾಜ್ಯ. ಹೀಗಾಗಿ ಒಬ್ಬ ಮನುಷ್ಯನ ಬದುಕಿನ ಪ್ರತಿಯೊಂದು ಹಂತದಲ್ಲಿನ ಪ್ರತಿಯೊಂದು ವಿಷಯಗಳಿಗೂ ಕೂಡ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ, ಯಾರ ಮೇಲೆ ಅವಲಂಬಿತರಾಗಿದ್ದೇವೆ ಅಂದ್ರೆ, ನಾವು ರಾಜ್ಯದ ಮೇಲೆ ಅವಲಂಬಿತರಾಗಿದ್ದೇವೆ. ಒಂದು ವೇಳೆ ಅರಿಸ್ಟಾಟಲ್ ಅವರು ಒಂದು ಕಡೆಗೆ ಹೇಳ್ತಾರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ನಾನು ರಾಜ್ಯದ ಹಕ್ಕನ್ನ ತೊರೆದು ಬದುಕುತ್ತೇನೆ ಅಂತಾನೆ ಅಂದ್ರೆ, ಆತನು ಇಲ್ಲವೇ ದೇವರಾಗಿರಬೇಕು, ಇಲ್ಲವೇ ಧ್ರುವವಾಗಿರಬೇಕು, ಮನುಷ್ಯನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಾಗಿರ್ತಕ್ಕಂಥವನು ರಾಜ್ಯದ ಆಶ್ರಯದಲ್ಲಿ ರಾಜ್ಯದ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿಯೇ ಬದುಕನ್ನ ಆತ ನಡೆಸಬೇಕಾಗಿದೆ. ರಾಜ್ಯವನ್ನ ಬಿಟ್ಟು ಬೇರೆಲ್ಲೂ ಕೂಡ ಒಬ್ಬ ಮನುಷ್ಯ ಹೋಗಿ ತನ್ನ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹೀಗೆ ಒಂದು ರಾಜ್ಯ ನಮಗೆ ಯಾಕೆ ಬೇಕಾಗಿದೆ? ನಮ್ಮ ಹುಟ್ಟಿನಿಂದ ನಾವು ಸಾಯುವವರೆಗೆ ನಮ್ಮ ಬದುಕಿನ ಪ್ರತಿಯೊಂದು ಹಂತದ, ಪ್ರತಿಯೊಂದು ಘಟನೆಯ, ಪ್ರತಿಯೊಂದು ಸಂದರ್ಭದ, ಪ್ರತಿಯೊಂದು ವಿಷಯಗಳನ್ನ ತಾನು ರಾಜ್ಯ ನಮಗೆ ಕೊಡುತ್ತದೆ. ಅಂಥ ಒಂದು ಸಂಸ್ಥೆ, ಅಂಥ ಒಂದು ಸಂಘಗಳ ಸಂಘ, ಶ್ರೇಷ್ಠವಾದಂತಹ ಒಂದು ಸಂಘಟನೆ, ಅದನ್ನೇ ರಾಜ್ಯ. ಇದು ರಾಜ್ಯದ ಆಸ್ತಿ. ಇಂಥ ಒಂದು ರಾಜ್ಯದಲ್ಲಿ ನಾವು ಬದುಕನ್ನ ನಡೆಸಬೇಕಾದ್ರೆ ರಾಜ್ಯವು ಮಾಡಿರತಕ್ಕಂಥ ಕಾನೂನುಗಳನ್ನ ಪಾಲಿಸಬೇಕಾಗಿದೆ. ಆ ರಾಜ್ಯವು ಏನೇನೋ ಕಾನೂನುಗಳನ್ನ ಮಾಡ್ತದಲ್ಲ, ಆ ಎಲ್ಲಾ ಕಾನೂನುಗಳಿಗೆ ತಲೆಬಾಗಿ ವಿಧೇಯರಾಗಿ ನಡೆದುಕೊಳ್ಳಬೇಕಾಗಿದೆ. ಅಂತ ಬದುಕನ್ನ ನಾವು ನಡೆಸಿಕೊಂಡು ಹೋಗ್ಬೇಕಾಗಿದೆ. ಅದೇ ಈ ರಾಜ್ಯ ಎನ್ನುವ ಪಾಠದ ತಾತ್ಪರ್ಯ ಆಗಿದೆ.